ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸೀಗಡಿ ಸಾರು ಮಾಡ್ತಿದ್ದೆ. ಚಟ್ಲಿನೂ ಒಂಥರ ಇದ್ರಾಗ ಅರ್ಧ kg ಇತ್ತು. ಈಗ ಮಸಾಲ ಕಡು ಕಾಯ್ಕಣಕ್ಕೆ ಎಂತೆಲ್ಲ ಬೇಕಂತ ಹೇಳ್ತೆ. 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ, 8 ಟೇಬಲ್ ಸ್ಪೂನ್ ಧನಿಯಾ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 1/4 ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಪೆಪ್ಪರ್, ಒಂದು 2-3 ಎಸಳು ಬೆಳ್ಳುಳ್ಳಿ, ಅಜ್ವಾನ್ 1/4 ಟೇಬಲ್ ಸ್ಪೂನ್, ಅರಿಶಿಣ ಸ್ವಲ್ಪ, ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ, ಅರ್ಧ ಈರುಳ್ಳಿ ತಗೊಂಡಿದೆ, ಒಂದು ತೆಂಗಿನಕಾಯಿ. ಇದನ್ನೇ ಗ್ರೈಂಡರಿಗೆ ಹಾಕಿ ನುಣ್ಣಗೆ ಕಡ್ಕಣಕ ಸಣ್ಣ ಹಾಕ. ಈಗ ಸೀಗಡಿ ಎಲ್ಲ ಕ್ಲೀನ್ ಮಾಡಿ ಆಯ್ತು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಂತಿದ್ದೆ ಸೈಡೆಲ್ಲ. ಈಗ ಮಸಾಲನೂ ಆಯ್ತು, ಕಡ್ದಾಯ್ತು, ಸಣ್ಣ ರುಬ್ಕಣ್ಕ ತೆಳು ಇರ್ಕು ಮತ್ತು ಈ ಸಾರ. ಇದಕ್ಕೆ ಟೊಮೆಟೊ, ಈರುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಸಾರು ಲೈಕ್ ಮಾಡಿ ಕೊಯ್ಸ್ಕಣ್ಕ. ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಸಾರೆಲ್ಲ ಕೊದ್ದೈತಿ. ಈಗ ಚಟ್ಲಿ ಹಾಕೊಂಬ. ಸಾರೆಲ್ಲ ಕೊದ್ದಾಯ್ತ. ಚಟ್ಲಿನ ಬೆಂತ ದೋಸೆ, ಚಪಾತಿ, ಇಡ್ಲಿ, ರೈಸ್ ಎಲ್ಲ ಜೊತೆಗೂ ಚೆನ್ನಾಗಾಗುತ್ತೆ ಈ ಸಾರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.